ಲೋ ಬಾಲು, ಚಳಿ ಜಾಸ್ತಿ ಆಗೋದು, ಎಸಿ ಆಫ್ ಮಾಡೋ. ಏನ್ ಗುರು, ಈ ಮನೇಲಿ ಕೈಗೊಬ್ಬಾಳು ಕಾಲ್ಗೊಬ್ಬಾಳು ಇದಾರೆ, ಅವ್ರು ಉಪಯೋಗಿಸ್ಕೋಬೇಕು. ಅವ್ರ ಕೈಲಿ ಆಫ್ ಮಾಡ್ಸಲ್ಲ, ಸುಮ್ನೆ ಇರು. ಹಲೋ, ಎಸ್, ನಾನು ಬಾಲು ಮಾತಾಡ್ತಾ ಇರೋದು. ಐಸ್ ಕ್ರೀಮ್ ಇದೆಯಾ ಗುರು? ಇದೆ ಸರ್. 2 ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು, ಫ್ರೂಟ್ ಜೆಲ್ಲಿ ಜೊತೆಗೆ ಬಾದಾಮಿ ಪಿಸ್ತಾ ಹಾಕೊಂಡು ರೂಮಿಗೆ ತಗೊಂಡ್ ನೋಡುಗ್ರು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಲೋ, ಇಷ್ಟು ಚಳಿ ಆಗ್ತಿದೆ, ನಿನ್ಗೆ ಐಸ್ ಕ್ರೀಮ್ ಬೇರೆ ಕೇಳುತ್ತಾ? ಗುರು, ಇರೋದು 3 ದಿನದ ಬಾಳು, ಎಲ್ಲ ಎಂಜಾಯ್ ಮಾಡ್ಬಿಡ್ಬೇಕು ಗುರು, ಸಿಕ್ಕದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಎಸ್. ಲೋ ಬಾಲು, ನಾವು ಪೋಸ್ಟ್ ಜಾಸ್ತಿ ಕೊಟ್ಟಂಗ ಅನಿಸ್ತಿಲ್ವಾ? ಓಜಾ, ಹಂಗಂದ್ರೆ? ಅದೇ ಅಲ್ಪಂಗ್ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿ ಕೊಡೆ ಇರದಂತೆ ಹಂಗೆ. ಏನ್ ಗುರು ಹಿಂಗನ್ಬಿಟ್ಟೆ? ಇಷ್ಟು ಇಲ್ಲದೆ ಹೋದ್ರೆ ನಮ್ಮನ್ನ ಯಾರೋ 3rd ಕ್ಲಾಸ್ ಉಣ್ಕೊಂಡ್ಬಿಡ್ತಾರೆ ಅಷ್ಟೇ. ಎಸ್, ಕಮ್ ಇನ್. ಇಷ್ಟು ಶೆಕೆ ಆಗ್ತದೆ, ನೀನ್ ಯಾಕೆ ನಡಕ್ತಿದ್ಯಾ? ಯಾ ಮಿಸ್ಟರ್ ಮಾಣಿಕ್ಯಂ, ಹೋಗಿ 2 ಪಾಯಿಂಟ್ ಎಸಿನ ರೈಸ್ ಮಾಡು. ಲೋ ಮಾಣಿಕ್ಯಂ, ನಾವು ಎಸಿ ರೂಮ್ ನಲ್ಲಿ ಐಸ್ ಕ್ರೀಮ್ ತಿಂತ ಕೂತಿರೋದ್ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಸರ್, ನಾವೇನಾರು ಜಾಸ್ತಿ ಪೋಸ್ಟ್ ಕೊಡ್ತಾ ಇದೀವಿ ಅನ್ಸುತ್ತಾ? ಚಚಾ, ಏನಿಲ್ಲ ಸರ್. ರಾಯಲ್ ಫ್ಯಾಮಿಲಿಲಿ ಯಾವಾಗ್ಲೂ ಹೀಗೆ. ಇನ್ನೊಂದ್ಸಲ ಹೇಳು. ರಾಯಲ್ ಫ್ಯಾಮಿಲಿ ಇದೆಲ್ಲ ಕಾಮನ್ ಸರ್. ತಗೋ, ಟ್ಯಾಕ್ಸಿಲಿ ಹೋಗಿ ಪಿಕ್ಚರ್ ನೋಡ್ಕೊಂಡು ಬಿರಿಯಾನಿ ತಿಳ್ಕೊಂಡು ಟ್ಯಾಕ್ಸಿಲಿ ವಾಪಸ್ ಬಾ. ಎಂಜಾಯ್. ಚಳಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವನು ಬೇರೆ